ಗೊತ್ತಿದೆ ಸರಿಪಡಿಸೋಣ ಅಂತ ತಲೆ ಕೆಡಿಸ್ಕೊಬಿಡಿ. ನೀವು ಒಗ್ಗಟ್ಟಾಗಿದ್ದರೆ ಅದು ಏನು ಬೇಕೋ ನಿಂತು ಮಾಡಿಸ್ತೀನಿ. ಬಟ್ ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕಲ್ಲ, ಒಗ್ಗಟ್ಟಿದ್ರೆ ಏನು ಬೇಕಾದ್ರೂ ಅನುಕೂಲ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ. ಕೂತ್ಕೊಳ್ಳೋಣ ಮಾತಾಡ್ತೀನಿ ಬಿಡೋಣ. ಇವತ್ತಿನ ಜನತಾದಳದ ಕಚೇರಿಯ ಆವರಣದಲ್ಲಿ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೀರಿ. ನಾನು ಈ ಸಭೆಗೆ ಬಂದ ಕ್ಷಣದಿಂದ ನೋಡ್ತಾ ಇದ್ದೇನೆ, ಬಹುಶಃ ರಾಜ್ಯದ ಮೂಲೆ ಮೂಲೆಯಿಂದ ಸಾಂಕೇತಿಕವಾಗಿ ಜನತಾದಳದ ಶಕ್ತಿಯನ್ನು ತುಂಬತಕ್ಕಂಥದ್ರಲ್ಲಿ ಹಲವಾರು ವರ್ಷಗಳಿಂದ ತಮ್ಮ ಶ್ರಮವನ್ನೇನು ಹಾಕಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಬಹುಶಃ ಬಾಗಲಕೋಟೆ, ಬಿಜಾಪುರ, ಕಲಬುರಗಿ, ಬೀದರು, ರಾಯಚೂರು, ಬಳ್ಳಾರಿ, ಹೀಗೆ ಎಲ್ಲ ಭಾಗದಿಂದ, ಧಾರವಾಡ ಇರ್ಬೋದು, ಹಾವೇರಿ ಇರ್ಬೋದು, ದಾವಣಗೆರೆ, ಎಲ್ಲ ಭಾಗದಿಂದ ಸಾಂಕೇತಿಕವಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ನಾನು ಗಮನಿಸ್ತಾ ಇದ್ದೇನೆ. ನಮ್ಮ ಭಾಗ ಬಿಡಿ, ನಮ್ಮ ಭಾಗದ್ದು ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ, ಗೊತ್ತಾಯ್ತಣ್ಣ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಪಕ್ಷದ ನಮ್ಮ ಶಾಸಕ ಮಿತ್ರರುಗಳು, ಮಾಜಿ ಶಾಸಕ ಮಿತ್ರರು, ಪಕ್ಷದ ಪ್ರಮುಖರೆಲ್ಲರೂ ವೇದಿಕೆ ಮೇಲಿದ್ದೀರಿ. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಸಮಯದ ಅಭಾವ ಒಂದು ಕಡೆ, ಮತ್ತೊಂದು ಕಡೆ ಊಟದ ಸಮಯ, ಮತ್ತು ನಾನು ಮತ್ತೆ ದೆಹಲಿಗೆ ಹೋಗಬೇಕಾದಂಥ ಪೂರ್ವ ನಿಯೋಜಿತ ಕಾರ್ಯಕ್ರಮ. ಆ ಹಿನ್ನೆಲೆಯಲ್ಲಿ ಎಲ್ಲರ ಹೆಸರನ್ನ ದಯವಿಟ್ಟು ಹೇಳಲಿಕ್ಕಾಗಿಲ್ಲ, ನಿಮ್ಗೆ ಕ್ಷಮೆ ಕೋರ್ತೇನೆ. ಹೆಸರು ಹೇಳದೇ ಇದ್ದರೂ ಹೃದಯದಲ್ಲಿ ನೀವೆಲ್ಲ ಇದ್ದೀರಿ, ನನ್ನ ಹೃದಯದಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿರ್ತಕ್ಕಂಥ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು, ವಿಶೇಷವಾಗಿ ನನ್ನ ಮಹಿಳಾ ಕಾರ್ಯಕರ್ತ ಸಹೋದರಿಯರೇನಿದ್ದೀರಿ, ಬೆಳಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭೆಯಿಂದ ಯಾರೂ ಎದ್ದೋಗಿಲ್ಲ. ಎಲ್ಲ ನಿಷ್ಠೆಯಿಂದ ಏನು ಪಕ್ಷದ ಒಂದು ಸಂದೇಶ ಈ ಕಾರ್ಯಕ್ರಮದ ಮುಖಾಂತರ ಬರ್ಬೋದು ಅಂತಕ್ಕಂಥದ್ದನ್ನು ಭಾಳ ಗಮನ ಇಟ್ಟು ತಾವೆಲ್ಲ ಕೇಳ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅವರ ಮೂಲ ಉದ್ದೇಶಗಳೇನಿದೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಮುಂದಿನ 50 ದಿನಗಳು ಆಗಸ್ಟ್ 16ನೇ ತಾರೀಕಿನವರೆಗೆ ಮೊದಲನೇ ಹಂತದಲ್ಲಿ ಸುಮಾರು 75-80 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಿನಕ್ಕೆ 2 ಕ್ಷೇತ್ರಗಳ ರೀತಿಯಲ್ಲಿ
ಬೆಳಗ್ಗೆ ಕಾರ್ಯಕರ್ತರ ಮನೆಗಳಲ್ಲಿ ಉಪಹಾರ ಸೇವನೆ ಮಾಡಿ ಒಂದು ಕಾರ್ಯಕರ್ತರ ಸಭೆ, ನಂತರ ಮಧ್ಯಾಹ್ನ ಮತ್ತೊಬ್ಬ ಕಾರ್ಯಕರ್ತ ಮನೆಯಲ್ಲಿ ಊಟ ಮಾಡಿ ಇನ್ನೊಂದು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ, ಈ ರೀತಿಯ ಒಂದು ಕಾರ್ಯಕ್ರಮದ ಯೋಜನೆಯನ್ನೇನು ಹಾಕೊಂಡಿದ್ದಾರೆ. ಅದರ ಜೊತೆಗೆ ಮಿಸ್ಡ್ ಕಾಲನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಈಗಿನ ಒಂದು ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಸುಮಾರು 50 ಲಕ್ಷ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮವನ್ನು ಗುರಿ ಇಟ್ಟಿಯನ್ನು ಹೊರಟಿದ್ದಾರೆ. ಒಂದು ಹುಮ್ಮಸ್ಸಿನಲ್ಲಿ ಹೊರಟಿದ್ದಾರೆ. ಆ ಹುಮ್ಮಸ್ಸು ಇವತ್ತು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಅವರು ಒಬ್ಬರಿಂದ ಸಾಧ್ಯ ಇಲ್ಲ, ಅದು ನಿಮ್ಮಿಂದ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಬಹುಶಃ ಮೊದಲನೇ ಬಾರಿಗೆ ನಾನು ರಾಜಕೀಯವಾಗಿ ಸಕ್ರಿಯವಾಗಿ ಪಕ್ಷದ ಸಂಘಟನೆಗೆ ಪಾಲ್ಗೊಳ್ತಕ್ಕಂಥ ಒಂದು ಜವಾಬ್ದಾರಿ ನನಗೇನು ಬಂತು. ಕಳೆದ 18-20 ವರ್ಷದಲ್ಲಿ ಪ್ರತಿಯೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೆ. ಇದೇ ಪ್ರಥಮ ಬಾರಿ ನಾನು ಬಹುಶಃ ಯಾವ ಕಾರ್ಯಕರ್ತರಿಗೂ ದೂರವಾಣಿ ಕರೆನೂ ಮಾಡಲಿಲ್ಲ, ಯಾವ ಕಾರ್ಯಕರ್ತರಿಗೂ ಆಹ್ವಾನವನ್ನು ಕೊಡ್ತಕ್ಕಂಥದ್ದಕ್ಕೆ ನಾನು ನಿಮ್ಮಗಳನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಹೋಗಲಿಲ್ಲ. ಸಂಪೂರ್ಣ ಜವಾಬ್ದಾರಿಯನ್ನು, ಈ ಸಭೆಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ನಮ್ಮ ತಿಪ್ಪೇಸ್ವಾಮಿಯವರಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಕೂತು ಕೆಲವು ಕಾರ್ಯಕರ್ತರ ಸ್ನೇಹಿತರ ಜೊತೆಗೂಡಿ ಪ್ರತಿಯೊಬ್ಬರಿಗೂ ದೂರವಾಣಿ ಮುಖಾಂತರ ಪಕ್ಷದ ಪದಾಧಿಕಾರಿಗಳು ಪ್ರಮುಖರ ಒಂದು ಸಭೆಗೆ ಬರ್ತಕ್ಕಂಥ ಆಹ್ವಾನವನ್ನು ಅವರು ಒಂದು ಕಡೆ ಕೊಡ್ತಾ ಬಂದರು. ಇನ್ನೊಂದು ಕಡೆ ಪ್ರಥಮ ಬಾರಿ ನಿಖಿಲ್ ಕುಮಾರಸ್ವಾಮಿಯವರು ಬಹುಶಃ ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡಿದರು, ಅವರು ಎಲ್ಲರ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, 2004ನೇ ಇಸವಿಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಕನಿಷ್ಠ 25-30 ಸಾವಿರದಿಂದ 70,000-80,000 ಮತ ಪಡೆದಿದ್ದೀರಿ. ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ಒಂದು ಸರ್ವೆಯನ್ನು ಸಹ ಮಾಡಿಕೊಂಡು ಮೊದಲನೇ ಹಂತದಲ್ಲಿ 75-80 ಕ್ಷೇತ್ರಗಳ ಪ್ರವಾಸ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತೇನು ಕಳೆದ ಲೋಕಸಭೆ ಚುನಾವಣೆ ನಂತರ ಸಂಘಟನೆ ಸ್ವಲ್ಪ ನಿರ್ಲಕ್ಷ್ಯ ಇದೆ ಅಂತಕ್ಕಂಥದ್ದು ಒಂದು ದೋಷ ಇದೆ. ಒಂದು ಕಡೆ ನಾನು ದೆಹಲಿಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ, ನರೇಂದ್ರ ಮೋದಿ ಅವರ ಒಂದು ಆಹ್ವಾನದ ಮೇರೆಗೆ ದೆಹಲಿಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಮತ್ತು ಕೆಲವು ರಾಜಕೀಯದ ಬೆಳವಣಿಗೆಗಳಿಂದ ಸ್ವಲ್ಪ ನಮ್ಮ ಪಕ್ಷದ ಸಂಘಟನೆ ಕುಂಠಿತ ಆಗಿದೆ. ಇಂಥ ಸನ್ನಿವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ನನ್ನ ವೈಯಕ್ತಿಕವಾದಂಥ ರಾಜಕೀಯ ಬೆಳವಣಿಗೆಗಿಂತ ಹೆಚ್ಚಾಗಿ ಈ ಪಕ್ಷ ಉಳಿಬೇಕು, ಈ ಪಕ್ಷ ಬೆಳಿಬೇಕು ಅಂತಕ್ಕಂಥದ್ದು ಅವರಲ್ಲಿ ಏನೋ ಒಂದು ಛಲ ಇಟ್ಕೊಂಡು ಹೊರಟಿದ್ದಾರೆ. ನಾನೇನು ಅವರಿಗೆ ಇಲ್ಲ ಇವತ್ತು ಪಕ್ಷದ ಸಂಘಟನೆಗೆ ನೀನು ಮುಂದುವಗಪ್ಪ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಅವರಲ್ಲೇ ಏನೋ ಒಂದು ಕಾರ್ಯಕರ್ತರ ದುಡಿಮೆ ಇದೆಲ್ಲವನ್ನೇ ಏನು ಗಮನಿಸಿದ್ದಾರೆ. ಇಲ್ಲ, ನನ್ನ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗಿಂತ ಹೆಚ್ಚಾಗಿ ನನ್ನ ಪಕ್ಷ, ನನ್ನ ಪಕ್ಷದ ಕಾರ್ಯಕರ್ತರು ಮುಖ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ
ಅವರಿಗೇನು ನಿಮ್ಮಗಳ ಹತ್ತಿರಕ್ಕೆ ಸನಿಹಕ್ಕೆ ಬರ್ತಾ ಇದ್ದಾರೆ. ಮೊದಲು ಅವರನ್ನು ನೀವು ನಿಮ್ಮ ಕ್ಷೇತ್ರದ ಸಭೆಗಳಿಗೆ ಕರೆದಾಗ ಸ್ವಲ್ಪ ಅವ್ರು ಬರಲಿಕ್ಕೆ ಹಿಂದೆ ಮುಂದೆ ನೋಡೋರು. ಈಗ ಅವರೇ ನಿಮ್ಮನ್ನು ಹುಡುಕಂಡೀಗ ಸಭೆ ಯಾವಾಗ ಮಾಡ್ತೀರಣ್ಣ, ನಿಮ್ಮ ಊರಿಗೆ ಬರಬೇಕು ಅಂತಿದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪ ತೊಟ್ಟಿ ಹೊರಟಿದ್ದಾರೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಒಂದು ಭಾಗ. ನಮ್ಮ ಪಕ್ಷ ಇವತ್ತು ಈ ಪಕ್ಷ ಉಳಿದು ಬೆಳೆದಿದ್ದರೆ ಈ ನಾಡಿನ ಜನತೆಗೋಸ್ಕರವಾಗಿ. ದೇವೇಗೌಡರು ಈಗ ವಿಷಯ ಮಾತಾಡ್ತಾ ಇದ್ರು, ಜನತಾದಳ ಅಂದರೆ ಒಂದು ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಹೇಳಿ. ಈಗ ಇಲ್ಲಿ ಯಾರೋ ನಮ್ಮ ವಿಜಯಪುರದವರು ಒಂದು ಲೆಟ್ರ್ ಕೊಟ್ಟರು ನನಗಿಲ್ಲಿ. ದ್ರಾಕ್ಷಿ ದಾಳಿಂಬೆ ಬೆಳೆ ಪರಿಸ್ಥಿತಿ ಏನಾಗಿದೆ, ಇವತ್ತೆಲ್ಲ ಬೆಳೆ ನಾಶ ಆಗಿ ಸಾಲಗಾರರಾಗಿದ್ದೇವೆ. ದಯವಿಟ್ಟು ನೀವು ಬಿಜಾಪುರಕ್ಕೆ ಬರಬೇಕು, ನಮ್ಮ ರೈತರ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥದ್ದನ್ನು ತಾವು ಖುದ್ದು ಹೊಲಗಳಿಗೆ ಭೇಟಿ ಕೊಟ್ಟು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಮ್ಮನ್ನು ಉಳಿಸಿ ಅಂತ ಹೇಳಿ ಒಂದು ಪತ್ರ ಕೊಟ್ಟರಿಲ್ಲಿ. ಯಾವ ಕಾರಣಕ್ಕೆ ಇಲ್ಲಿ ಬಂದು ನನ್ನ ಹತ್ರ ಪತ್ರ ಕೊಟ್ಟರು? ಬಹುಶಃ ಇವತ್ತು ನಮ್ಮ ಮನೆ ಹತ್ರ ಬೆಳಗ್ಗೆ ಭಾಳ ಜನ ಬಂದಿದ್ದೀರಿ. ನೆನ್ನೆನೋ ಒಂದು ಹೆಚ್ಚು ಕಡಿಮೆ ಒಂದು 700-800 ಜನವೂ ಇದ್ರಿ. ನಾನು ಬೆಂಗಳೂರಿನಲ್ಲಿ ಇದ್ದಾಗ ನನ್ನ ಹತ್ರ ಬರ್ತಕ್ಕಂಥವರು ಯಾವ ಶ್ರೀಮಂತರು ಬರಲ್ಲ. ಇವತ್ತು ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ಬೋದು, ಸ್ಟೀಲ್ ಮಿನಿಸ್ಟ್ರಿ ಇರ್ಬೋದು, ಸೂಟು ಬುಟ್ನರು ಹುಡುಕೊಂಡು ಇಲ್ಲಿ ಬರಲ್ಲ. ನನ್ನ ಜೆ ಪಿ ನಗರ ಮನೆಗೆ ಬರ್ತಕ್ಕಂಥದ್ದು ಎಲ್ಲ ಬಡವರು. ಬಹುಶಃ ನೀನಲ್ಲಿ ಬೆಳಗ್ಗೆ ಬಂದಿದ್ದೆ ಅಲ್ವಣ್ಣ, ನೀನು ರೆಡ್ ಟೀ ಶರ್ಟು ಹುಷಾರಿಲ್ಲ ನಿನಗೆ, ನೀನೇ ತಾನೇ ಕಾಯಿಲೆ ಅಂತ ಬಂದಿದ್ದು. ನೀನು ಇಂಡಸ್ಟ್ರಿ ಮಂಡ್ಯದನು. ಹಾಂ, ಇದಕ್ಕೆ ನೀನು ಸ್ಟಾರ್ಟಪ್ಗೆ ನಿನ್ನ ಥರನೇ ಇನ್ನೂ ಬೆಳಗ್ಗೆ ಬಂದಿದ್ದ, ನಿನ್ನ ಥರನೇ ಇದ್ದ. 16 ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ತಂದಿದ್ದಾನೆ. ನನ್ನ ಹತ್ರ ಬರೋರು ಈ ಥರ ಜನ. ಇದು ಕುಟುಂಬದ ಪಕ್ಷನ? ಇದು ಸಿದ್ದರಾಮಯ್ಯರ ಮನೆ ಹತ್ರ, ಡಿ ಕೆ ಶಿವಕುಮಾರ್ ಮನೆ ಹತ್ರ, ಇಲ್ಲ ಮತ್ತಿನ್ಯಾವುದಾದ್ರು ನಾಯಕರ ಮನೆ ಹತ್ರ ಆ ವರ್ಗದ ಜನ ಹೋಗಕ್ಕೆ ಸಾಧ್ಯವಾ? ಅವ್ರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ಅವರಲ್ಲಿ ಆ ಒಂದು ಹೃದಯ ವೈಶಾಲ್ಯತೆ ಇದೆಯಾ? ಇದು ದೇವೇಗೌಡರಿಗೆ ಹೇಳ್ತಾ ಇದ್ರಲ್ಲ, ಈ ಪಕ್ಷ ಕುಟುಂಬ ಅಂದರೆ ಈ ರಾಜ್ಯದ 6.5-7 ಕೋಟಿ ಜನತೆ ಏನಿದ್ದೀರಿ, 7 ಕೋಟಿ ಜನತೆಯ ಕುಟುಂಬದ ಪಕ್ಷ ಇದು. ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ ಜನಗಳ ಮಧ್ಯದಲ್ಲಿದ್ದೇವೆ. ಗೆದ್ದಾಗ ಹಿಗ್ಗಿಲ್ಲ, ಸೋತಾಗ ಕುಗ್ಗಿಲ್ಲ. ಇವತ್ತಿಲ್ಲಿ ಕೋಲಾರದಿಂದ ಏನಾದರೂ ನಮ್ಮ ರೈತರೇನಾದರೂ ಬಂದಿದ್ದೀರಾ ಗೊತ್ತಿಲ್ಲ. ಶ್ರೀನಿವಾಸಪುರದಲ್ಲಿದ್ದೀರಾ, ಇಲ್ಲಿ ಮಾಲೂರಿನಲ್ಲಿದ್ದೀರಿ. ಶ್ರೀನಿವಾಸಪುರದಲ್ಲಿ ಕತೆ ಏನಾಗಿದೆ? ಈಗ ಮಾವಿನ ಪರಿಸ್ಥಿತಿ ಏನಾಗಿದೆ? ರಸ್ತೆಯಲ್ಲಿ ಚೆಲ್ತಾವ್ರೆ. ನಾನು 2018 ಇವರೇ ಬೆಂಬಲ ಕೊಟ್ಟಿದ್ದಾರಲ್ಲ, ಈ ಮಹಾನುಭಾವರುಗಳೇ, 5 ವರ್ಷ ಸರ್ಕಾರ ನಡೆಸೋಕೆ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡೋಗಿ ಕುರಿ ಕಟ್ ಮಾಡ್ದಂಗೆ ಕಟ್ ಮಾಡೋಕೆ ಇಟ್ಕೊಂಡಿದ್ದಾರಲ್ಲ. ನನ್ನ ಮಾಡೋ ಪ್ರಶ್ನೆನೇ ಇಲ್ಲ ಬಿಡಿ. ಈ ರಾಜ್ಯದಿಂದ ಅವ್ರನ್ನ ಸಂಪೂರ್ಣ ಮನೆಗೆ ಕಳಿಸೋವರೆಗೆ ನಿಮ್ಮ ಜೊತೆ ದುಡಿಮೆ ಮಾಡಿದ್ದಕ್ಕೆ ಇನ್ನೂ ಭಗವಂತ ನನಗೆ ಆಯುಷ್ ಕೊಟ್ಟಿದ್ದಾನೆ. ಅವತ್ತು ಇದೇ ಕೋಲಾರದಲ್ಲಿ ಮಾವು ಬೆಳೆನ ಕೊಂಡ್ಕೊಳ್ಳೋರು ದಿಕ್ಕಿರಲಿಲ್ಲ. ಯಾಕೆಂದರೆ ಚಿತ್ತೂರಿನಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್ಟು
ಪೂನಾದಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ನಮ್ಮ ಕರ್ನಾಟಕದ ರೈತರ ಮಾವನ್ನು ಕೊಂಡ್ಕೊಳ್ಳಿಕ್ಕೆ ತಯಾರಾಗಲಿಲ್ಲ. ಒಂದು ಕ್ಷಣ ನಾನು ಯೋಚನೆ ಮಾಡಲಿಲ್ಲ. ಅವತ್ತು ವೇದಿಕೆ ಮುಖಾಂತರ, ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾಡಿನ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಕ್ಷಣ ಘೋಷಣೆ ಮಾಡಿದೆ, ನನ್ನ ರೈತರು ನೀವು ಬೆಳೆದಂಥ ಬೆಳೆ ಬೀದಿಲಿ ಹಾಕಬೇಡಿ, ನಿಮಗೆ ಎಲ್ಲ ರೀತಿಯ ಬೆಂಬಲ ಬೆಲೆಯನ್ನು ಪರಿಹಾರ ಕೊಡ್ತಕ್ಕಂಥದ್ದು ನನ್ನ ಸರ್ಕಾರದ ಕರ್ತವ್ಯ ಅಂತ ಹೇಳಿ ಮೊದಲನೇ ಕಂತು 5 ಕೋಟಿ ಹಣ ಬಿಡುಗಡೆ ಮಾಡಿದೆ. ರೈತರು ಸಾಲ ಮನ್ನಾ ಮಾಡಿದ್ದು ಒಂದು ಕಡೆ ಇಡಿ. ಈಗೇನು ಮಾಡವ್ರೆ ನಮ್ಮ ಮುಖ್ಯಮಂತ್ರಿಗಳು? ಮೊನ್ನೆ ದಿನ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಪತ್ರ ಬರೆದವ್ರೆ. 12,000 ಇದ್ದಂಥ ಮಾವಿನ ಬೆಲೆ 4,000 ರೂಪಾಯಿ 3,000 ರೂಪಾಯಿಗೆ ಇಳಿದೋಗಿದೆ. MSP ದರದಲ್ಲಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಪತ್ರ ಬರೆದವ್ರೆ ನಮ್ಮ ಮುಖ್ಯಮಂತ್ರಿಗಳು. ಜನತಾದಳಕ್ಕೂ ಈ ಪಕ್ಷಗಳಿಗೂ ವ್ಯತ್ಯಾಸ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈ ನಾಡಿನ ಜನತೆ. ಎಷ್ಟು ಬಾರಿ ನಾನು 2006 ಮುಖ್ಯಮಂತ್ರಿ ಒಂದು ದೆಹಲಿಗೆ ಸಭೆಗೆ ಹೋಗಿದ್ದೀನಿ. ಅವತ್ತು ಈ ಥರ ಎಂಟರ್ ಟಿ ವಿ ಇರಲಿಲ್ಲ, ಇದ್ದಿದ್ದ ಉದಯ ಮತ್ತು ಈ ಟಿ ವಿ. ರಾತ್ರಿ 8 ಗಂಟೆಗೆ ನಾನು ಕರ್ನಾಟಕ ಭವನಿಗೆ ಬಂದು ಟಿ ವಿ ಆನ್ ಮಾಡಿದ್ರೆ ಟೊಮೊಟೊ ಬೆಳೆ ಬೆಳೆದು ರೈತರು ಬೀದಿಲಿ ಚೆಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಟಿ ವಿಲಿ ನೋಡಿದೆ. ಆ ಕ್ಷಣವೇ ಫೋನ್ ಮಾಡಿ, ಇವತ್ತು ನಮ್ಮ ಮುಳುಬಾಗಲ್ ಸಿನಣ್ಣ ನಮ್ಮ ಜೊತೇಲಿ ಇಲ್ಲ, ಅವ್ರ ಹಾರ್ಟಿಕಲ್ಚರ್ ಮಿನಿಸ್ಟ್ರು. ತಕ್ಷಣ ಅವ್ರಿಗೆ ಹೇಳಿದೆ, ಬೆಳಗ್ಗೆ ನೀವು ರೈತರಿಗೆ ಹೋಗಿ ಹೇಳಬೇಕು, ಅಧಿಕಾರಿಗಳಿಗೆ ಹೇಳಿದ್ದೇನೆ 5 ಕೋಟಿ ಹಣ ಬಿಡುಗಡೆ ಮಾಡಲಿಕ್ಕೆ, ರೈತನಿಗೆ ಬೆಂಬಲ ಬೆಲೆ ಕೊಟ್ಟು ಟೊಮೊಟೊ ಖರೀದಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟೆ ಆ ಕಾಲದಲ್ಲಿ 2006. ಇದು ಕುಟುಂಬದ ಪಕ್ಷ, ಸ್ವಾರ್ಥಿಗಳ ಪಕ್ಷ ಇದು. ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ನೆನ್ನೆ ದಿನ ಪಾಪ ಹೋಗವ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ನೆನ್ನೆ ಅಲ್ಲೆಲ್ಲ ಹೋಗಿ ಯಾದಗಿರಿಲಿ ಅದು ಎಂಥ ಆರೋಗ್ಯ ಶಿಬಿರ, ಇದು ಆವಿಷ್ಕಾರ, ಆರೋಗ್ಯ ಆವಿಷ್ಕಾರ. ಅವೆಂಥವ 100 ಬೆಡ್ ಹಾಸ್ಪಿಟ್ಲು, 50 ಬೆಡ್ಲಿದು, ಅದೇನೋ ಬರ್ಕೊಂಡವ್ರೆ. ಇದೆಲ್ಲ ಟಿ ವಿ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ. ನಿಮ್ಮ ಯೋಗ್ಯತೆ, ಡಾಕ್ಟ್ರುಗಳ ನೇಮಕ ಮಾಡೋ ಯೋಗ್ಯತೆ ಇಲ್ಲ, ನೀವು ಆಸ್ಪತ್ರೆ ಕಟ್ಟಡ ಕಟ್ಟಿ ಏನು ಮಾಡ್ತೀರಿ? ಕಲ್ಯಾಣ ಕರ್ನಾಟಕದ ಉದ್ಧಾರ ಮಾಡ್ತಾರಂತೆ. ಗುರ್ಮಿಟ್ಕಲ್ಗೆ ಎಷ್ಟು ವರ್ಷ MLA ಆಗಿದ್ರು ಖರ್ಗೆ ಅವರು? 10 ವರ್ಷ MP, 40 ವರ್ಷ MLA. ಮಂತ್ರಿಗಿರಿ ಆದಾಗಲೆಲ್ಲ ಮಂತ್ರಿ. ಪಾಪ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾವ್ರೆ, ನೀವು ಬೆಂಗಳೂರು ಮೈಸೂರನ್ನ ಸಿಂಗಪುರ ಮಾಡ್ಕೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಆದರೆ ಬೆಂಗಳೂರು ಮೈಸೂರು ಡೆವಲಪ್ ಮಾಡಿದಾಗೆ ಕಲ್ಯಾಣ ಕರ್ನಾಟಕ ಡೆವಲಪ್ ಮಾಡಿ ಅಂತ ಕೇಳಿದ್ದಾರೆ. ಖರ್ಗೆ ಅವರೇ, ಆ ಗುರ್ಮಿಟ್ಕಲ್ ಕ್ಷೇತ್ರದ ಜನ 40 ವರ್ಷ ನಿಮ್ಮನ್ನು MLA ಮಾಡಿದ್ರಲ್ಲ, ಒಂದು 25-30 ವರ್ಷ ಮಂತ್ರಿನೇ ಇದ್ರಲ್ಲ, ರಾಜ್ಯಕ್ಕೆ ನೀವೇನು ಮಾಡಿದ್ರಿ ಬೇಡ, ನಾನು ಕೇಳಲ್ಲ ನಿಮ್ಮನ್ನು. ಕಾವೇರಿ ಬಗ್ಗೆ ಎಷ್ಟು ದಿವಸ ಮಾತಾಡಿದ್ರಿ, ನಿಮ್ಮನ್ನು ಕೇಳಲ್ಲ. ಗುರ್ಮಿಟ್ಕಲ್ಲಿಗೆ ಮಾಡಿದ್ದೇನು ನೀವು? ಎಷ್ಟೂರಿಗೆ ರಸ್ತೆ ಐತೆ, ಎಷ್ಟೂರಿಗೆ ಇನ್ನೂ ಕುಡಿಯೋ ನೀರಿಗೆ ನೀನು ಒದ್ದಾಡ್ತಾ ಇದೀಯ. ಈಗ ಕುಡಿಯೋ ನೀರಿಗೋಸ್ಕರ ಈಗ ಕಲ್ಯಾಣ ಕರ್ನಾಟಕನ ಬೆಂಗಳೂರು ಮೈಸೂರು ಮಾಡಬೇಕಂತೆ, ಬೆಂಗಳೂರನ್ನ ಸಿಂಗಪುರ ಮಾಡ್ಕೊಳ್ಳಿ ಅಂತಾರೆ. ನೋಡಿಲ್ವಾ ಸಾಯಿ ಬಡಾವಣೆ, ಸಿಂಗಪುರ ಸಾಯಿ ಲೇಔಟು ಕಳೆದ 5 ವರ್ಷದಿಂದ ಅನುಭವಿಸ್ತಾ ಇಲ್ವಾ ಜನ? ಅಲ್ಲಿ ಬೆಂಗಳೂರಿನ ಸಿಂಗಪುರ ಮಾಡಿರೋದು ನೋಡಿಲ್ವ ನಾವು? ಪಾಪ ನಮ್ಮ ಡೆಪ್ಟಿ CM ಅವರು ನೆನ್ನೆ ಅಲ್ಲೋಗಿ ವೀರಾವೇಶದ ಭಾಷಣ, ಕಲ್ಯಾಣ ಕರ್ನಾಟಕ ಏನು ಬಹಳ ಅಭಿವೃದ್ಧಿ ಪ್ರಾರಂಭ ಆಗಿದೆ, ಅಭಿವೃದ್ಧಿ ಯುಗ ಅಂತ ಹೇಳಿ. ಅಪ್ಪ ನಿನ್ನ ಮಂತ್ರಿ ಮಾಡಿರೋದು ಇಲ್ಲಿ ಬೆಂಗಳೂರು ನೋಡಪ್ಪ ಸರಿಯಾಗಿ ಅಂತ.
ಇದು ನೋಡಿದ್ರೆ ಇಲ್ಲಿ ಅಲ್ಲೆಲ್ಲೋ ಕಲ್ಯಾಣ ಕರ್ನಾಟಕ ಮಾಡೋಕ್ಕೆ ಹೋಗೋರೆ. ಕಲ್ಯಾಣ ಕರ್ನಾಟಕ ಮಾಡೋರು ಭಾಳ ಜನ ಅವರಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ನಿಮ್ಮ ಜೋಳದ ಕತೆ ಏನಾಗೈತೆ ಅಣ್ಣ ನಡ್ಬಿಟ್ರೆ ಎಲ್ಲ ಇಲ್ಲಿ ನಮ್ಮ ನಮ್ಮ ಎಲ್ಲಿ ನಮ್ಮ ನಾಯಕವರು ಜೋಳ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳೋದು, ಖರೀದಿ ಮಾಡಲಿಲ್ಲ, ಕೊಳೆತು ಬಿದ್ದೈತಲ್ಲಿ ರಾಯಚೂರಿನಲ್ಲಿ ಜೋಳ ಬೆಳೆದು ನಮ್ಮ ರೈತರದು. ಇವರು ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಬಿಟ್ರಂತೆ. ಅದು ಎಂಥದ್ದು 13,000 ಕೋಟಿ ರಿಲೀಸ್ ಮಾಡೋರಂತಲ್ಲ ಕಲ್ಯಾಣ ಕರ್ನಾಟಕಕ್ಕೆ. ಏನಣ್ಣ ಇವತ್ತು ನೆನ್ನೆ ಭಾಷಣ ಮಾಡವ್ರೆ, 13,000 ಕೋಟಿ ರಿಲೀಸ್ ಮಾಡಿದ್ದೀವಿ ಈಗಾಗಲೇ, ಅದರಲ್ಲಿ 5,000 ಕೋಟಿ ಹಣ ಖರ್ಚು ಮಾಡೋರಂತಲ್ಲ. ಯಾವ 5,000 ಕೋಟಿ ಖರ್ಚು ಮಾಡಿದ್ದೀರಿ ಸಿದ್ದರಾಮಯ್ಯನವರೇ ಕಳೆದ 2 ವರ್ಷದಲ್ಲಿ? ಇಡೀ ನೋಡೋಣ ಜನಗಳ ಮುಂದೆ ಶ್ವೇತಪತ್ರನ ಚರ್ಚೆ ಮಾಡೋಣಂತೆ. ಹೇಳಬೇಕು ಅಂದರೆ ಈ ಸರ್ಕಾರದ ವಿಷಯಗಳನ್ನು ಭಾಳ ವಿಷಯ ಚರ್ಚೆ ಮಾಡ್ಬೋದು. ಪಾಪ ಅದು ಎಂಥದ್ದು ಟೀಚರ್ಗಳ ನೇಮಕ ಮಾಡದೇ ಇರೋದ್ರಿಂದ ಅಲ್ಲಿ ಪಾಪ ಎಜುಕೇಷನಿಗೆ ತೊಂದರೆ ಅಂತೆ. ಈ ಕಳೆದ 2 ವರ್ಷದಲ್ಲಿ KPSC ಸಂಸ್ಥೆಯಿಂದ ಎಷ್ಟು ಇಂಟರ್ವ್ಯೂಗಳು ಮಾಡಿದ್ರು, ಎಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟವ್ರೆ, ಉತ್ತರ ಕರ್ನಾಟಕದವ್ರಿಗೆ ಎಷ್ಟು ಜನಕ್ಕೆ ಕೊಟ್ಟರು 371 ಜೇನಲ್ಲಿ, ಈ ಭಾಗದವ್ರಿಗೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟವ್ರೆ. ಆ KPSC ಅದಂತದ್ದು ತೊಳಿತೀನಿ ಅಂತೇಳಿ ಆ ಕಸನ ತೊಳೆಯೋದಿರಲಿ ತಗೊಂಡೋಗಿ ಕಸ ತುಂಬ್ಕೊಂಡು ಕೂತವ್ರೆ KPSCಲಿ. ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು. ಮೊನ್ನೆ ಅದು ಎಂಥದ್ದು RCBದು, ಇವರು ಬರೀ ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತೆ. ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಇವರು. ಇದೆಲ್ಲ ನೋಡ್ತಾ ಇದ್ದೀನಿ ನಾನು. ಈ ನಾಡಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನನ್ನ ಕಚೇರಿ ಮುಂಭಾಗದಿಂದ ಮೊದಲನೇ ಸೈನು ನಾನು ಈ ರಾಜ್ಯದ ಪ್ರತಿನಿಧಿಯಾಗಿ ಏನು ನರೇಂದ್ರ ಮೋದಿಯವರು ನನಗೊಂದು ಅವಕಾಶ ಕೊಟ್ಟರು. ಆ QSL ಕಂಪ್ನಿಗೆ 1,700 ಕೋಟಿ ಹಣನ ಬಂಡವಾಳ ಕೊಡೋದಕ್ಕೆ ಮೊದಲನೇ ಸೈನ್ ಹಾಕಿದ್ದು ಕರ್ನಾಟಕ. ನಮ್ಮ ಕುದುರೆ ಮುಖದಲ್ಲಿ ಅವ್ರ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಕೆಲವೆಲ್ಲ ಫಾರೆಸ್ಟ್ ಆ್ಯಕ್ಟ್ನ ಉಲ್ಲಂಘನೆ ಮಾಡವ್ರೆ ಅಂತೇಳಿ 3,000 ಕೋಟಿ ದುಡ್ಡು ಕಟ್ಟಿ ಅಂತೇಳಿ ನೋಟಿಸ್ ಕೊಡ್ತಾರೆ. 3,000 ಕೋಟಿ. ಅದೆಲ್ಲೋ ಲಕ್ಕಿಯ ಡ್ಯಾಮ್ದು ಒಂದಡಿ ನೀರು ಜಾಸ್ತಿ ನಿಲ್ಲಿಸ್ಕೊಳ್ಳೋದಕ್ಕೆ ಏನಪ್ಪ ಅವ್ರು ಕೆಲಸ ಮಾಡಿದ್ರು, ನಮ್ಮ ಪರ್ಮಿಷನ್ ತಗೊಂಡಿಲ್ಲ ಅಂತ. ಈಗ ಇಲ್ಲಿ ಬೆಂಗಳೂರಿನ HMT ಅದನ್ನು ನಿಲ್ಲಿಸ್ಬಿಟ್ರು, ಕಾರ್ಖಾನೆ ಮುಚ್ಚವ್ರೆ. ಅದೆಲ್ಲ ಕೂತಿರ್ಬೇಕು ನಮ್ಮ HMT ಕೆಲವು ಎಂಪ್ಲಾಯ್ಗಳು ಬಂದು ಕೂತವ್ರಲ್ಲಿ. ನಾನು ಅದಕ್ಕೊಂದು ಲೈಫ್ ಕೊಡೋಣ ಅಂತ ಹೇಳಿ ನಾನೇನೋ ಕೈ ಹಾಕಕ್ಕೆ ಹೋದರೆ HMT ಕಾರ್ಖಾನೆ ಆವರಣ ಎಲ್ಲ ಫಾರೆಸ್ಟಿಗೆ ಸೇರಿದ್ದು ಅಂತ ಹೇಳಿ ಈಗ ಅಂತಿದ್ದು ಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಪಾಪ ಅವ್ರು ಯಾರೋ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಇದು ಈ ಸರ್ಕಾರ ಈ ನಾಡಿನ ಜನತೆ ಕೊಡ್ತಾ ಇರತಕ್ಕಂಥ ಬಳುವಳಿಗಳು. ಇದು ಇವ್ರ ಯೋಗ್ಯತೆಗೆ 25-30 ಸಾವಿರ ಜನ ಕೆಲಸ ಮಾಡ್ತಾ ಇದ್ದಂಥ HMT ಕಾರ್ಖಾನೆ 2003-2004 ಸಿಂಗಪುರ ಮಾಡ್ತಾ ಇದ್ರಲ್ಲ, ಆ ಸಿಂಗಪುರ ಮಾಡಬೇಕಾದ್ರೆ 120-130 ಎಕರೆ HMT ಕಾರ್ಖಾನೆ ಜಾಗನ ಲೂಟಿ ಮಾಡಿದಾರೆ ಯಾರು? ಅದು ವಾಪಸ್ ತಗತ್ಯಪ್ಪ ಕಂಡ್ರೆ
ಫಾರೆಸ್ಟ್ ಲ್ಯಾಂಡ್ ಆದರೆ 150-160 ಎಕರೆನೂ 2003-4 ಸಿಂಗಾಪುರ ಮಾಡ್ತೀವಿ ಅಂತೇಳಿ ದೋಚಿದ್ರಲ್ಲ, ಬಿಡಿಸ್ಕೊತೀರ ಆ ಜಾಗಗಳನ್ನಾಗಿದ್ರೆ. ಇದು ಈ ರಾಜ್ಯ ಹೇಗೆ ನಡೀತಾ ಇದೆ ಯೋಚನೆ ಮಾಡಿ. ನನಗೆ ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಜನ ಹಠ ಮಾಡಿ ನನ್ನ ಕರ್ಕೊಂಡೋಗಿ ಚುನಾವಣೆ ನಿಲ್ಲಿಸ್ಕೊಂಡಿದ್ರಿಂದ ಇವತ್ತಲ್ಲೇನೋ ಮಂತ್ರಿ ಆಗಿದ್ದೀನಿ. ಮಂಡ್ಯ ಜಿಲ್ಲೆ ಜನರ ಕೊಟ್ಟಿರ್ತಕ್ಕಂಥ ಕೊಡುಗೆ. ಒಂದು ಕಡೆ ಅಲ್ಲಿ ದೇಶದ ಮಟ್ಟದಲ್ಲಿ ಇವತ್ತು ನೀವು ಕೊಟ್ಟಂಥ ಒಂದು ಮತ ಏನಿದೆ, ಒಂದು ಒಳ್ಳೆಯ ಹೆಸರು ಮಾಡ್ತಕ್ಕಂಥ ಒಂದು ಅವಕಾಶ ನೀವು ನನಗೆ ಕೊಟ್ಟಿದ್ದೀರಿ ಮಂಡ್ಯ ಜಿಲ್ಲೆ ಜನ. ಅದಷ್ಟೇ ಅಲ್ಲ, ಹಳೆಯ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ 14 ಚುನಾವಣೆಯಲ್ಲಿ 12 ಚುನಾವಣೆ ಗೆಲ್ಲಿಸ್ಕೊಟ್ರಿ ಇಲ್ಲಿ ಲೋಕಸಭೆಗೆ. ಇನ್ನೆರಡು ನಮ್ಮ ಅಪರ ಕೈಯಿಂದಲೇ ಹೋಗಿದ್ದದು. ಇಲ್ಲೇ 14 ಹಳೆ ಕರ್ನಾಟಕದ ಚುನಾವಣೆ ಗೆಲ್ತಾ ಇದ್ದು. ಅದರಿಂದ ಇವತ್ತೇನು ನನ್ನ ಮಂತ್ರಿ ಸ್ಥಾನ ಸಿಕ್ಕಿದೆ. ಇವತ್ತು ಭಾಳ ಜನಕ್ಕೆ ಕುಮಾರಣ್ಣ ಮಂತ್ರಿ ಆಗ್ಬಿಟ್ಟ, ಇವೇ ಇಂಡಸ್ಟ್ರಿ ಮಿನಿಸ್ಟ್ರು, ನಮ್ಮ ಮಂಡ್ಯ ಜಿಲ್ಲೆಗೆ ಏನೋ ಒಂದು ಕಾರ್ಖಾನೆ ತರಬೇಕು, ತುಮಕೂರಿಗೊಂದು ಕಾರ್ಖಾನೆ ತರಬೇಕು. ಮೊನ್ನೆ ನಮ್ಮ ಬಿಡದಿ ಬೀದರ್ ನಮ್ಮ ಬಂಡಪ್ಪ ಕಾಶ್ಯಪ್ನವರು ಮತ್ತು ಇವರು ನಮ್ಮ ನಾಡಗೌಡರು ಯಾವುದಾದ್ರೂ ಒಂದು ಕಾರ್ಖಾನೆ ತಗೊಂಬರೋಣ ನಮ್ಮ ಭಾಗದಲ್ಲೆಲ್ಲ ಜನ ಎಲ್ಲ ಮೆಚ್ಕೋತಾರೆ. ಇಲ್ಲಿ ನಾನು ಕಾರ್ಖಾನೆ ಕೂಡ ಇಲಾಖೆ ಅಲ್ಲ, ಅದು ಭಾಳ ಜನಕ್ಕೆ ನಾನು ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅಂದರೆ ಕಾರ್ಖಾನೆ ಪ್ರಾರಂಭ ಮಾಡೋದು ನನ್ನ ಕೈಲಿದೆ ಅಂತ ಕೆಲವರಲ್ಲಿ ಆ ಭಾವನೆ ಬಂದು ಹೋಗ್ಬಿಟ್ಟಿದೆ. ಆದರೆ ಅಲ್ಲಿ ನನ್ನ ಕೆಲಸವೇ ಬೇರೆ. ಆದರೆ ಏನೊಂದು 40 ಹೆಚ್ಚು PSUಗಳಿವೆ. BHL ಒಂದು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಕ್ಲೋಸ್ ಆಗಿದೆ. ಅದಕ್ಕೆ ಲೈಫ್ ಕೊಡ್ಲಿಕ್ಕೆ ಓಡಾಡ್ತಾ ಇದ್ದೀನಿ. ಕೇರಳದಲ್ಲಿ ಕಾಲಾಮಸೂರಿ ಅಂತ ಏನಿದೆ, ಅಲ್ಲಿ ಒಂದು HMT ಕಾರ್ಖಾನೆ ಇದೆ. ಅದಕ್ಕೀಗ ಒಂದು ಲೈಫ್ ಕೊಡೋದಕ್ಕೆ ಏನೋ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. HMTಗೆ ಬೆಂಗಳೂರಿಗೆ VSILದು ಅದು ಮುಚ್ಚಿದ್ರು. ಅದನ್ನು ಇವತ್ತು ತೆಗಿಲಿಕ್ಕೋಸ್ಕರವಾಗಿ ಈಗಾಗಲೇ ಮೊನ್ನೆ ಸೆಕ್ರೆಟರಿನೂ ಕಳಿಸಿದ್ದೆ. DPR ನಡೀತಾ ಇದೆ. ವಿಶ್ವೇಶ್ವರಯ್ಯನವರು ಮೈಸೂರಿನ ಮಹಾರಾಜರ ಹೆಸರು ಉಳಿಸಬೇಕು ಅಂತ ಹೇಳಿ ಅಲ್ಲಿ ಇವತ್ತು ಹೊಸದಾಗಿ ಸಂಪೂರ್ಣ ಪುನಶ್ಚೇತನವಾಗಿ ಹೊಸ ರೀತಿಯಲ್ಲಿ ಆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತ ಹೇಳಿ VSILದು ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಾನು ಕನ್ನಡ ನಾಡಿಗೆ ಕನ್ನಡಿಗರಿಗೆ ಕೊಡ್ತಿರ್ತಕ್ಕಂಥ ಒಂದು ಅಳಿಲ್ ಸೇವೆ ನಂದು. ಹಲವಾರು ವಿಷಯಗಳಿದೆ, ಹಲವಾರು ರೀತಿಯಲ್ಲಿ ಇಡೀ ದೇಶದಲ್ಲಿ ಸಮಸ್ಯೆಗಳೇನಿದೆ, ಈ ಎರಡೂ ಇಲಾಖೆಯಿಂದ ಒಂದು ಗೌರವಯುತವಾಗಿ ಜನ ಮೆಚ್ಚತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಮಟ್ಟಕ್ಕೆ ನನ್ನನ್ನೇನು ಬೆಳೆಸಿದ್ದೀರಿ. ಇವತ್ತೇನಾದರೂ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ಹೆಸರನ್ನು ನಾಡಿನ ಜನ ಮಾತನಾಡಿದ್ರೆ ಅದಕ್ಕೆ ಕಾರಣ ನಿಮಗೆ ಸೇರಬೇಕದು. ನಿಮ್ಮ ದುಡಿಮೆ ಮೇಲೆ ಇವತ್ತು ನಾನು ಇಲ್ಲಿರೋನು. ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ 2,000 ರೂಪಾಯಿ ಅದೆಂಥದ್ದು ಗೃಹಲಕ್ಷ್ಮಿ ಯೋಜನೆ, ಇವ್ರು ಹಾಕಿದ ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಬಂದವ್ರೆ. ಬೆಂಗಳೂರು ನಗರ ಬಡವರೇನಾದ್ರು ಬದುಕಲಿಕ್ಕಾಗುತ್ತಾ? ಆ ಪರಿಸ್ಥಿತಿ ಇದೆಯಾ? ಏನು ನುಡಿದಿದ್ದೇ ನಡೆದಿದ್ದೇವೆ. ಮಾತು ಕೊಟ್ಟಿದ್ದು 5,000 ಕೋಟಿ ಇದೆ ಅಂಥದ್ದು ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ. 2 ವರ್ಷದಲ್ಲಿ 5,000 ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ? ಶ್ವೇತಪತ್ರ ಹೊರಡ್ಸಕ್ಕೆ ಹೇಳಿ ಅವರಿಗೆ. ಇನ್ನು ಜಾತಿ ಗಣತಿ, ಆಹಾ, ಮುಖ್ಯಮಂತ್ರಿಗಳೇ ಪುಟ್ಟರಂಗ ಶೆಟ್ಟಿ ಕುಮಾರಸ್ವಾಮಿ ಹೆದರಿಸ್ಬಿಟ್ಟ, ಆ ವರದಿ ತಗೋಬೇಡ ಅಂತ ಹೇಳಿ ಕುಮಾರಸ್ವಾಮಿ ಪುಟ್ಟರಂಗ ಶೆಟ್ಟಿನ ಎದುರಿಸ್ಬಿಟ್ಟ ಅಂತ ಹೇಳ್ತಿರಲ್ಲ.
ಈ 2 ವರ್ಷದ ಮುಖ್ಯಮಂತ್ರಿ ಇದ್ದೀರಲ್ಲಪ್ಪ, 140 ಜನ ನಿಮ್ಮ ಜೊತೆಲಿ ಅವರಲ್ಲಪ್ಪ ಶಾಸಕರು. ನೀನು ಹಿಡ್ಕೊಂಡಿದ್ದಾರೆ ಯಾರಪ್ಪ? ಜಾತಿ ಗಣತಿ ಅನುಷ್ಠಾನಕ್ಕೆ ತರಬೇಡ ಅಂತ ಹೇಳಿ, ಏನೇ ಆಗಲಿ ನಾನು ಜಾರಿಗೆ ತಂದೇ ತರ್ತೀನಿ ಅಂತ ಹೇಳಿದ್ರಲ್ಲ. 2 ವರ್ಷದಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ, ಕಾಂತರಾಜು ಫೋಟೋ ಇಟ್ಕೊಂಡು, ಇಲ್ಲ ಜಯಪ್ರಕಾಶ್ ಹೆಗಡೆ ಫೋಟೋ ಇಟ್ಕೊಂಡು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅಫಿಷಿಯಲ್ ಆಗಿ ಅದು ಸೈನೇ ಆಗಿಲ್ಲ, ಕಾರ್ಯದರ್ಶಿ ಸೈನೇ ಹಾಕಿಲ್ಲ, ಅದು ಅಫಿಷಿಯಲ್ ವರದಿನೇ ಅಲ್ಲ. ಕುಮಾರಸ್ವಾಮಿ ಹಿಂದುಳಿದ ವರ್ಗಗಳ ವಿರೋಧಿ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡೋ ಕುಮಾರಸ್ವಾಮಿ ವರದಿನ ತಿರಸ್ಕಾರ ಮಾಡಿಬಿಟ್ಟ. ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಲ್ಲಪ್ಪ, ಈಗ ಯಾಕಪ್ಪ ಇನ್ನು 90 ದಿವಸದಲ್ಲಿ ಮಾಡ್ತೀವಿ? ಈಗ ಅದ್ಯಾರು ಮಲ್ಲಿ ಅದೆಂಥದ್ದು ಮಧುಸೂದನ್ ನಾಯಕ್ ಹೊಸ ಕಮಿಟಿ, ನಾಗಮೋಹನ್ ದಾಸ್ದು ಇಲ್ಲ, ಭಾಳ ಕೆಲಸ ಇದೆ ಅವರಿಗೆ, ಸದ್ಯ ಇದಕ್ಕೆ ಹಾಕಿಲ್ಲ. ಈಗ ಅದ್ಯಾರು ಮಧುಸೂದನ್ ನಾಯಕ್ ಅಂತ ಹಾಕೊಂಡವ್ರೆ. 90 ದಿವಸದಲ್ಲಿ ಮಾಡ್ತೀವಿ ಅಂತ, ಅದು ಎಳ್ಳು ನೀರು ಬಿಟ್ಟಾಗೆ. ಇವತ್ತು ಜಾತಿ ಗಣತಿ ಮೇಲೆ, ಜಾತಿಯ ಆಧಾರದ ಮೇಲೆ ರಾಜ್ಯ ಕಟ್ಟಲಿಕ್ಕಾಗಲ್ಲ. ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ. ಆ ಬಡವರು ಯಾರು, ಅವ್ರಿಗೇನು ಕಾರ್ಯಕ್ರಮ ಕೊಡಬೇಕು? ಈಗ ನೀವು 2,000 ಕೊಟ್ಟ ತಕ್ಷಣ ಎಲ್ಲರನ್ನೂ ಉದ್ಧಾರ ಮಾಡೋಕ್ಕಿದೆಯಾ? ಇವತ್ತು ಮನೆ ಹತ್ರ BE ಸೀಟ್ ಕೊಡಿಸಿ ಅಂತ ಬರ್ತಾರೆ. ನನ್ನ ಮಗಳು 90% ತೆಗೆದ್ಲು, ನೀಟ್ನಲ್ಲಿ ಆಗಲಿಲ್ಲ, ಮೆಡಿಕಲ್ ಸೀಟ್ ಕೊಡಿಸಿ, ಏನಾದರೂ ಮಾಡಿ ಅಂತಾರೆ. ಇದು ಪರಿಸ್ಥಿತಿ. ಎಷ್ಟೋ ಕುಟುಂಬದ ಮಕ್ಕಳಿಗೆ ಪಾಪ ಮಕ್ಕಳನ್ನ ಸ್ವಲ್ಪ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ, ಏನೋ ಚೆನ್ನಾಗಿ ಓದಲಿ ಅಂತೇಳಿ ಸೇರಿಸ್ತಾರೆ ಕರ್ಕೊಂಡೋಗಿ. 80,000, 35,000, 40,000 ಫೀಸ್ ಕಟ್ಟಬೇಕು, ದುಡ್ಡಿಲ್ಲ. ಆಟೋ ಡ್ರೈವರ್ಗಳು, ಕೂಲಿ ಕೆಲಸ ಮಾಡೋರು ಇವತ್ತು ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮ 2000ದಿಂದ ಈ ವರ್ಗದ ಜನ ಇವತ್ತೇನು ಬದುಕ್ತಾ ಇಲ್ಲ. ನಾನು ಏನು ಮಾಡೋದು? ವಿಧಾನಸೌಧದಲ್ಲಿ ಇದ್ದಿದ್ದರೆ ಭಾಳ ಚೆನ್ನಾಗಿರೋದು. ನಾನು ಇಲ್ಲಿದ್ದಿದ್ರೆ ಎಂತೆಂಥ ಇಶ್ಯೂಗಳು ಯಾವುದನ್ನ ನಾವು ಸರಿಯಾಗಿ ಇಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ವಿಧಾನಸೌಧದೊಳಗೆ ಹೊಟ್ಟೆ ಉರಿದೋಗುತ್ತೆ, ಹೊಟ್ಟೆ ಉರಿದೋಗುತ್ತೆ. ಎಲ್ಲಿ ಏನು ಆಗ್ತಿದೆ ಈಗ? ಅದೆಂಥದ್ದು ಕಾವೇರಿ ಆರತಿ ಎತ್ತಕ್ಕೆ 92 ಕೋಟಿ ಅಂತೆ. ಕಾವೇರಿ ಆರತಿ ಹಾಕಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಳ್ಳೋಕೆ ದುಡ್ಡು ಖರ್ಚು ಮಾಡ್ಕೊಂಡು. ಇದು ಮಾತಾಡೋಕ್ಕೆ ಹೋದರೆ ಭಾಳ ವಿಷಯಗಳ ಚರ್ಚೆ ಮಾಡ್ಬೋದು. ಇವತ್ತು ಉತ್ತರ ಕರ್ನಾಟಕ ಪ್ರವಾಹ ಬಂದು ಹಳ್ಳಿಗಳು ಕೊಚ್ಚೋಯ್ತಾವೆ. ಆ ಬೆಣ್ಣೆ ಹಳ್ಳ 3 ದಿವಸದಿಂದ TVಯವರು ಹೇಳ್ತಾನೆ ಇದ್ದೀರಿ. ಏನು ಕ್ರಮ ತಗೋತಾ ಇದ್ದೀರಿ? ಬೆಳೆ ನಾಶ ಆಗಿದೆಯಲ್ಲ, ಎಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದೀರಿ? ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡ್ಬೋದಣ್ಣ. ನಾನು ಒಂದು ಮಾತು ಹೇಳ್ತೀನಿ, ಬೆಂಗಳೂರಿನ ನಮ್ಮ ಹೆಣ್ಮಕ್ಳು ಭಾಳ ಜನ ಇದ್ದೀರಿ. ಇವತ್ತು ಬೆಂಗಳೂರು ನಗರದಲ್ಲಿ ಯಾವ ಮಟ್ಟಕ್ಕೆ ಇವತ್ತು ಈ ರಾಜ್ಯದಲ್ಲಿ ಈ ನಗರ ಹಾಳು ಮಾಡ್ತಾ ಇದ್ದಾರೆ ಈ ಸರ್ಕಾರ. ದಯವಿಟ್ಟು ಒಂದು ಆಂದೋಲನ ರೀತಿ ಒಂದು ಪ್ರೋಗ್ರಾಮ್ ಹಾಕೊಳ್ಳಿ. ನಾನೇ ಬರ್ತೀನಿ, ಬೇಕಾದರೆ ಒಂದು ರೌಂಡ್ ಹಾಕೋಣ ಎಲ್ಲ ಬೆಂಗಳೂರು ನಗರದಲ್ಲಿ. ನಿಮ್ಮ ಸಾಯಿ ಬಡಾವಣೆ ಇತ್ತಲ್ಲ, ಸಾಯಿ ಲೇಔಟು, ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಇದೆ, ರೈಲ್ವೆ ಲೈನ್ ಹೋಗುತ್ತೆ. 2 ವೆಂಟ್ನ ನೀವು ಕಟ್ಟಿದ್ದೀರೆ, ವೆಂಟ್ನ ಇಷ್ಟೊತ್ತಿಗೆ ಅದೆಲ್ಲ ಸಾಲ್ವೆ ಆಗಿರೋದು. ಅಲ್ಲಿ ಏನಾಗಿದೆ, ವೆಂಟ್ ಕಟ್ಟೋದನ್ನು ಕಟ್ಟಲಿಲ್ಲ, ಕಟ್ತಾ ಹೋಗಿದ್ದರಿಂದ ನೀರಲ್ಲಿ ಸ್ಟಾಗ್ನೇಟ್ ಆಗ್ತಿದೆ ಪ್ರತಿ ವರ್ಷ. 5 ನಿಮಿಷದ ಕೆಲಸ, ಒಂದು 15-20 ಕೋಟಿ ಕೆಲಸ ಅದು. ಇಲ್ಲಿ ಯಾರಾದರೂ ನಮ್ಮ ಜಯನಗರ JP ಪುಟ್ಟನಹಳ್ಳಿ ಯಾರಾದರೂ ಬಂದಿದ್ದೀರಾ ಏನೋ ಗೊತ್ತಿಲ್ಲ. ಇಲ್ಲಿ ನಾನು 2006 ಮುಖ್ಯಮಂತ್ರಿ ಆದಾಗ 3 ಅಡಿ 4 ಅಡಿ ನಿಂತ್ಕೊಳ್ಳೋದು ಸಿಂಗ್ಪುರ.
ಏನೋ ಸಿಂಗ್ಪುರ ಮಾಡಿದ್ರಂತಲ್ಲ, ಧರ್ಮಸಿಂಗ್ ಆದರೂ ಧರ್ಮಸಿಂಗ್ ಕಾಲದಲ್ಲೂ ನಿಲ್ತಾ ಇತ್ತು. ನಾನು ಮುಖ್ಯಮಂತ್ರಿ ಆದಮೇಲೆ ಆ ಸ್ಪಾಟ್ಗೆ ಹೋಗಿ ತೀರ್ಮಾನ ತಗೊಂಡ ಮೇಲೆ 9 ಕೋಟಿ ಖರ್ಚು ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಯಾವ ಏರಿಯಾದಲ್ಲಿ ನಿಂತರೂ ಆ ಪುಟ್ಟನಲ್ಲಿ ನೀರು ನಿಲ್ಲಲ್ಲ, ಜೆ ಪಿ ನಗರದಲ್ಲಿ. ಆ ರೀತಿ ಕೆಲಸ ಮಾಡೋದು. ಅದು ಕೆಲಸ ಮಾಡಿಕೊಟ್ಟೆ ಅಂತ ಹೇಳಿ ವಿಮಾನ ತರಿಸಿ ನೀನು ಬರಲೇಬೇಕು ಅಂತ ಹೇಳಿ ಆ ಭಾಗದ ಜನ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡಿದ್ರು ನನಗೆ. ಆದರೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಿಂತರೆ ನನಗೆ 100 ಓಟು, BJP 700 ಓಟು. ಇದು ನಮ್ಗೆ ಹೆಂಗೆ ಪರೀಕ್ಷೆ ನಾವು ನೋಡಿದ್ದೀವಿ ಅಂದರೆ, ದಯವಿಟ್ಟು ಒಂದು ಮಾತು ಹೇಳ್ತೇನೆ, ನನಗೆ ಭಗವಂತ ಆಯಸ್ಸು ಕೊಟ್ಟಿರೋದು ನನ್ನ ಬದುಕಿಗಲ್ಲ. ಈ ನಾಡಿಗೇನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ಸು ಕೊಟ್ಟವನು. ನನ್ನ ಮಗ ಹೇಳ್ತಿದ್ದ 3 ಬಾರಿ ಆಪ್ರೇಷನ್ನು ಅಂತ. ಬರೀ 3 ಬಾರಿ ಆಪ್ರೇಷನ್ ಒಂದು ಲೆಕ್ಕ ಹಾಕಬೇಡಿ, 2 ಬಾರಿ ಸ್ಟ್ರೋಕು ಆಗಿತ್ತು. ಭಗವಂತ ಉಳಿಸಿದ್ದ ನನ್ನ. ಆರೋಗ್ಯವಾಗಿ ಭಾಳ ಗಟ್ಟಿಮುಟ್ಟಾಗಿದ್ದೇನೆ, ಹೆದರಬೇಡಿ. ಪಾಪ ಕಾಂಗ್ರೆಸ್ನವ್ರು ಹೇಳ್ತಾರೆ, ನಮ್ಮ ವಿರೋಧಿಗಳು, ಇನ್ನೇನು ಕುಮಾರಸ್ವಾಮಿ ಆರೋಗ್ಯ ಎಲ್ಲ ಕೆಟ್ಟೋಯ್ತು, ಜನತೆಲ್ಲ ಮುಗಿದೋಗಿದೆ, ಯಾಕೆ ಅಲ್ಲಿರ್ತೀರಿ, ಬನ್ನಿ ನಮ್ಮ ಜೊತೆಗೆ ಅಂತ ಕರೀತಾವ್ರೆ. ಗಟ್ಟಿಯಾಗಿ ನಿಮ್ಮ ಜೊತೇಲಿ ಇರ್ತೀನಿ, ಏನೂ ಆಗೋದಿಲ್ಲ. ನಮ್ಮ ತಂದೆ ತಾಯಿ ನನಗೆ ಅವ್ರ ಆಶೀರ್ವಾದ, ಅವ್ರು ಮಾಡಿರೋ ಒಳ್ಳೆ ಕೆಲಸ, ಈ ಯಾವ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬೀಳಲ್ಲ. ಈ ಕೆಟ್ಟ ದೃಷ್ಟಿಗಳು ನನಗೆ, ಬಡವರೇನಿದ್ದೀರಿ ಆ ಬಡವರ ಆಶೀರ್ವಾದ ಎಲ್ಲಿವರೆಗಿದೆ. ನಾನು ಬದುಕಿರೋದೇ ಈ ಜನಕ್ಕೋಸ್ಕರ. ಜನ ನನ್ನನ್ನು ಪಂಚರತ್ನ ಹೇಳ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ, 90 ದಿನ ಬಸ್ಸಲ್ಲೇ ಮಲಗಿದೆ, ಬಸ್ನಲ್ಲೇ ಸ್ನಾನ ಮಾಡಿದೆ. ಜನ ಅರ್ಥ ಮಾಡ್ಕೊಳ್ಳಿಲ್ಲ. 5 ವರ್ಷದ ಸರ್ಕಾರ ಕೊಟ್ಟರೆ ನಾನು ಕೇಂದ್ರ ಸರ್ಕಾರ ಜೊತೆ ಪ್ರತಿದಿನ ಜಗಳಾಡಲ್ಲ. 20 ತಿಂಗಳು ಮುಖ್ಯಮಂತ್ರಿಯಾಗಿ ಅವತ್ತು UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಂಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ನಾನು ಗಲಾಟೆ ಮಾಡ್ಕೊಂಡು ಕೂತಿದ್ನ ಪ್ರತಿನಿತ್ಯ. ಇಲ್ಲ ಪ್ರಧಾನಮಂತ್ರಿ ಕಾಂಗ್ರೆಸ್ನವ್ರು ಕೊಟ್ಟರಲ್ಲ ಮಹಾನುಭಾವರು 14 ತಿಂಗಳು, ಆಗ ನಂಗೆ ನರೇಂದ್ರ ಮೋದಿಯವರು ದುಡ್ಡು ಕೊಡಲಿಲ್ಲ ಅಂತೇಳಿ ದಿನ ಬೈತಾ ಕೂತಿದ್ನ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡೋದ್ನಲ್ಲ, ನರೇಂದ್ರ ಮೋದಿಯವ್ರ ಮುಂದೆ ಹೋಗ್ಬಿಟ್ಟು ಅರ್ಜಿ ಹಾಕೋದ್ನ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದೀನಿ, ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿ ಅಂತ ಕೇಳೋದ್ನ. ಈಗ ಹೋಗೋರೆ ಮೊನ್ನೆ 16ನೇ ಫೈನಾನ್ಸ್ ಕಮಿಷನ್ ಮುಂದೆ, ಈಗ ಗ್ಯಾರಂಟಿ ಸ್ಕೀಮ್ಗೂ ಸ್ವಲ್ಪ ದುಡ್ಡು ಬೇಕಂತ. ಈಗ ಅವರಿಗೆ ಹಣಕಾಸು ಸಚಿವರನ್ನ ಕೇಳೋವರಿಗೆ ಮೊನ್ನೆ, ಗ್ಯಾರಂಟಿ ಸ್ಕೀಮ್ಗೂ ಸ್ವಲ್ಪ ದುಡ್ಡು ಕೊಡಿ ನಮಗೆ ಅಂತ. ಇದು ಸಿಸ್ಟಮ್ಮು ನೇರು ಕಾಲದಲ್ಲೇ ಪ್ರಾರಂಭ ಆಗಿರೋದು. ಏನು ನೆನ್ನೆ ಮೊನ್ನೆ ನರೇಂದ್ರ ಮೋದಿಯವರು ಬಂದು ಮಾಡಿರೋದಲ್ಲ. ಅದರಿಂದ ಇಲ್ಲಿ ನಾನು ಭಾಳ ಹೊತ್ತಿನ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮ ಜೊತೆಯಲ್ಲಿ ಇನ್ನೂ 15-20 ವರ್ಷ ಇರ್ತೀನಿ. ಈ ಪಕ್ಷ ಯಾವುದೇ ಕಾರಣಕ್ಕೂ ಮುಂದೆ ಅಧಿಕಾರಕ್ಕೆ ಬರ್ತಕ್ಕಂಥ ವಿಷಯದಲ್ಲಿ ನಿಮ್ಮ ದುಡಿಮೆ ಏನಿದೆ. ಏಕೆಂದರೆ ಇವತ್ತು ನನಗೆ ಒಂದು ನಂಬಿಕೆ ಏನಿದೆ ಅಂದರೆ, ಜನತಾದಳ ಕಾರ್ಯಕರ್ತರು ಹೊರಗಡೆ ಬರೋದೇ ಇಲ್ವೇನಪ್ಪ ಅನ್ನೋಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ಇವತ್ತಿದೆ ಅಂತಕ್ಕಂಥ ಒಂದು ಅಪ್ರಚಾರಗಳು ಪ್ರಾರಂಭ ಆಗಿತ್ತು. ಇವತ್ತು ಈ ಸಭೆ ನೀವು ಇವತ್ತೇನು ನಡೆಸ್ತಾ ಇದ್ದೀರಲ್ಲ, ನಿಮಗೇನು ನಾವು ವೆಹಿಕಲ್ ಕೊಟ್ಟೇನು ಕರೆಸಿಲ್ಲ, ಇಲ್ಲ ದುಡ್ಡು ಕೊಟ್ಟು ಕರೆಸಿಲ್ಲ, ಪ್ರೀತಿಯಿಂದ ಬಂದಿದ್ದೀರಿ ಇಲ್ಲಿ, ಪ್ರೀತಿಯಿಂದ. ಇನ್ನೂ ಈ ಪಕ್ಷ ಉಳಿದಿದೆ, ಈ ಪಕ್ಷ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಪಾಪ ಹೇಳ್ತಾರಲ್ಲ ಒಬ್ಬರು ಪದೇ ಪದೇ, ಬನ್ನಿ ನಮ್ಮ ಜೊತೆಗೆ JDS ಮುಗಿದೋಗಿದೆ ಅಂತ ಹೇಳಿ. ಬಹುಶಃ ಅವ್ರಿಗೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ಧೈರ್ಯವಾಗಿ ಹೊರಡಿ, ನಾಳೆಯಿಂದ ನಾನು ನಿಮ್ಮ ಜೊತೆ ಸೇರ್ತೀನಿ. ಬರೀ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಬ್ಬರಿಗೆ ನಾವೇನು ಜವಾಬ್ದಾರಿ ಕೊಟ್ಟು ಅವ್ರನ್ನೇ ಹೋಗಪ್ಪ ಅಂತ ತಳ್ಳಲ್ಲ ಮುಂದಕ್ಕೆ.
ನಾನು ಸ್ವಲ್ಪ ಗಟ್ಟಿಯಾಗಿದ್ದೀನಿ, ಸ್ವಲ್ಪ ಇನ್ನೊಂದು 15 ದಿವಸ 1 ತಿಂಗಳು ಸ್ವಲ್ಪ ಇನ್ನೂ ಒಂಚೂರು ತಾಕತ್ತು ತಗೋಬೇಕು. ನಾನು ತಾಕತ್ತು ತಗೊಂಡು ನನ್ನ ಭಾಷಣ ನೋಡಿದಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು ನನ್ನ ವಾಯ್ಸ್ ನೋಡಿ. ಅದರಿಂದ ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳದ ಸರ್ಕಾರವೇ, ಈ ಬಾರಿ ಜನತಾದಳದ ಸರ್ಕಾರವೇ. JDS ಮತ್ತು BJP ಮೈತ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ. ಕೇಂದ್ರದಲ್ಲಿ ಇವತ್ತು ನನ್ನದೇ ಆದಂಥ ಒಂದು ಗೌರವವನ್ನು ನನಗೇನು ಕೊಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರಿರ್ಬೋದು, ಅಮಿತ್ ಶಾ ಇರ್ಬೋದು, ನಮ್ಮ ಸಂತೋಷ್ ಅವರಿರ್ಬೋದು, ಅವ್ರು ನನ್ನ ಜೊತೆ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಲೋಕಲಲ್ಲಿ ಯಾರೋ 3-4 ಜನ ಮಾತಾಡೋದು ತಲೆಗಚ್ಕೋಬೇಡಿ, ತೀರ್ಮಾನ ಅಲ್ಲಾಗುತ್ತೆ. ನೀವು ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ, ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ. ಅದನ್ನು ಸೀಟ್ ತರೋದು ನನ್ನ ಜವಾಬ್ದಾರಿ. ಆದರೆ ನಾನು ಸೀಟ್ ಯಾವುದು ತಗೋಬೇಕು ಅಂತ ಹೊರಡ್ತೀನಿ, ಅಲ್ಲಿ ನೀವು ಶಕ್ತಿ ಬೆಳೆಸ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೀವು ಕೆಲಸನೇ ಮಾಡದೆ ನಮಗೆ ಅಲಯನ್ಸಲ್ಲಿ ಸೀಟ್ ಕೊಡಿಸಿ ಅಂದರೆ ಎಲ್ಲ ಒಂದು ಕಡೆ ತಪ್ಪಾಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಇವತ್ತು ಈ ನಾಡಿನ ಜನ ಎಲ್ಲರನ್ನೂ ನೋಡಿದ್ದಾರೆ. ನನಗೆ ಯಾರೋ ಮೊನ್ನೆ ಒಬ್ಬರು ಸೀನಿಯರ್ ಜರ್ನಲಿಸ್ಟು ಫೋನ್ ಮಾಡಿ ಹೇಳ್ತಿದ್ದರು, ಕುಮಾರಸ್ವಾಮಿಯವರೇ ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ಈ ಬಾರಿ ಕರ್ನಾಟಕ ರಾಜ್ಯ ಜನ ಅವರೇ ಕರ್ಕೊಂಡೋಗಿ ನಿಮ್ಮನ್ನು ಕೂರಿಸ್ತಾರೆ. ಇದು ನಾನು ಹೇಳೋದಲ್ಲ, ಒಬ್ಬರು ಸೀನಿಯರ್ ಜರ್ನಲಿಸ್ಟ್ ಹೇಳಿದ ಮಾತು. ಇವತ್ತು ಯಾವ ರೀತಿ ಈ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದ್ದೀರಿ. ಇದೇನು ಆಡಳಿತ ಅಂತ ಕರಿತೀರಾ? ಆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇವತ್ತು ನಡ್ಕೋತಾ ಇದ್ದಾರೆ. ಪಾಪ ನಮ್ಮ MLAಗಳ ಪರಿಸ್ಥಿತಿಗಳು ನನಗೆ ಅರ್ಥ ಆಗುತ್ತೆ. ಕ್ಷೇತ್ರದಲ್ಲಿ ಕೆಲಸ ಮಾಡದೆ ಜನಗಳ ಮುಂದೆ ಹೋಗಂಗಿಲ್ಲ. ಇವರೇನಾದ್ರು ಒಂದು ಅರ್ಜಿ ಹಿಡ್ಕೊಂಡು ಹೋದರೆ, ನೋಡಪ್ಪ ನೀನು 12ನೇವನು, ಈಗಾಗಲೇ 12 ರೆಡಿಯಾಗಿ ಹೋಗಿದೆ, ನಿನಗೆ 30 ಕೋಟಿ ಕೊಡ್ತೀವಿ ಕ್ಷೇತ್ರ ಡೆವಲಪ್ಮೆಂಟಿಗೆ, ನೀನು 13ನೇವನು ಬತ್ತೀಯಾ ಅಂತಾರೆ. ಇದು ಇಲ್ಲಿ ನಡೀತಾ ಇರೋ ಕತೆ. ಬಟ್ ಆದರೆ ನಮ್ಮ ಶಾಸಕರು ಈಗಿರ್ತಕ್ಕಂಥವ್ರು ಭಾಳ ಗಟ್ಟಿಯಾಗಿರೋರು ಎಲ್ಲರನ್ನು. ನೀನು ಅಂದರೆ ನಿಮ್ಮಪ್ಪ ಅಂತಕ್ಕಂಥ ಒಂದು ಮನೋಧೈರ್ಯ ಇಟ್ಕೊಂಡಿರ್ತಕ್ಕಂಥವ್ರೆ ಇದ್ದಾರೆ. ಏನು ಸಪ್ಪಣ? ಅದರಿಂದ ಯಾವ ಸಮಸ್ಯೆ ಇಲ್ಲ. ಪಕ್ಷ ತರುಣ ಅಧಿಕಾರಕ್ಕೆ BJP ಜೊತೆಲೇ ಹೋಗೋಣಂತೆ, ಅದೇನು ತೊಂದರೆ ಇಲ್ಲ.